ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯಿಂದ ಭಾರತದ ಅತ್ಯಂತ ವೇಗದ 3000 ಡಾಕ್ಟರ್ ವಿನ್ಸೆ ಎಕ್ಸ್-ರೇ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗಳ ನಿರ್ವಹಣೆಯ ಸಾಧನೆ. ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಯುಟಿ ಖಾದರ್ ಅವರಿಂದ ಈ ಮೈಲಿಗಲ್ಲಿನ ಸಂಭ್ರಮಾಚರಣೆಯಲ್ಲಿ ಭಾಗಿ. ಭಾರತದಲ್ಲಿ ರೋಬೋಟಿಕ್ ನೆರವಿನ ಶಸ್ತ್ರಚಿಕಿತ್ಸೆಯ ಬೆಳವಣಿಗೆಯಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿರುವ ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯು ಅತ್ಯಾಧುನಿಕ ಡಾಕ್ಟರ್ ವಿನ್ಸೆ ಎಕ್ಸ್-ಐ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಬಳಸಿ ದೇಶದಲ್ಲೇ ಅತ್ಯಂತ ವೇಗವಾಗಿ 3000 ರೋಬೋ ನೆರವಿನ ಶಸ್ತ್ರಚಿಕಿತ್ಸೆಗಳನ್ನು ಪೂರ್ಣಗೊಳಿಸಿದ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಮೈಲಿಗಲ್ಲು ಆಸ್ಪತ್ರೆಯ ಅತ್ಯುತ್ಕೃಷ್ಟ ವೈದ್ಯಕೀಯ ಸೇವೆ, ಶಸ್ತ್ರಚಿಕಿತ್ಸಾ ಕ್ಷೇತ್ರದಲ್ಲಿನ ನಾವೀನ್ಯತೆ ಹಾಗೂ ಹಲವು ವಿಭಾಗಗಳಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ಫಲಿತಾಂಶಗಳನ್ನು ನೀಡುವಲ್ಲಿ ಸಂಸ್ಥೆ ಹೊಂದಿರುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ವಿಶೇಷ ಮೈಲಿಗಲ್ಲಿನ ಸಂಭ್ರಮಾಚರಣೆಯನ್ನು ಬೆಂಗಳೂರಿನ ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಯುಟಿ ಖಾದರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಘನತೆ ಹೆಚ್ಚಿಸಿದರು. ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಯುಟಿ ಖಾದರ್ ಅವರು ಕ್ಲಿನಿಕಲ್ ಪರಿಣಿತಿ, ನಾವೀನ್ಯತೆ ಮತ್ತು ರೋಗಿಗಳ ಆರೈಕೆಯ ದೃಢವಾದ ಬದ್ಧತೆಯಿಂದಾಗಿ ಕರ್ನಾಟಕವು ಆರೋಗ್ಯ ರಕ್ಷಣೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಪ್ರತಿಷ್ಠೆ ಗಳಿಸಿದೆ. ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯು 3000 ಡಾಕ್ಟರ್ ವಿನ್ಸಿ ರೋಬೋಟಿಕ್ ನೆರವಿನ ಶಸ್ತ್ರಚಿಕಿತ್ಸೆಗಳನ್ನು ಪೂರೈಸಿರುವುದು ರಾಜ್ಯದಲ್ಲಿ ಬೆಳೆಯುತ್ತಿರುವ ಕ್ಲಿನಿಕಲ್ ಅನುಭವ ಮತ್ತು ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುವ ಪ್ರಮುಖ ಮೈಲಿಗಲ್ಲಾಗಿದೆ. ವೈದ್ಯಕೀಯ ತಂತ್ರಜ್ಞಾನವು ಬೆಳೆಯುತ್ತಾ ಸಾಗಿದಂತೆ ಆವಿಷ್ಕಾರವು ರೋಗಿಗಳಿಗೆ ಸುರಕ್ಷಿತ ಆರೈಕೆ, ಉತ್ತಮ ಲಭ್ಯತೆ ಮತ್ತು ಸುಧಾರಿತ ಫಲಿತಾಂಶಗಳನ್ನು ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳುವುದೇ ನಮ್ಮ ಆದ್ಯತೆಯಾಗಿರಬೇಕು. ತಮ್ಮ ಕೌಶಲ್ಯ, ಶಿಸ್ತು ಮತ್ತು ಸಮರ್ಪಣಾ ಭಾವದಿಂದ ಈ ಸಾಧನೆಯನ್ನು ಸಾಧ್ಯವಾಗಿಸಿದ ವೈದ್ಯರು, ಶುಶ್ರೂಷಕರು ಮತ್ತು ಇಡೀ ಕ್ಲಿನಿಕಲ್ ತಂಡಕ್ಕೆ ನನ್ನ ಅಭಿನಂದನೆಗಳು. ಆವಿಷ್ಕಾರವನ್ನು ಜವಾಬ್ದಾರಿಯೊಂದಿಗೆ ಬೆಸೆಯುವ ಕ್ಲಿನಿಕಲ್ ಶ್ರೇಷ್ಠತೆ ಮತ್ತು ರೋಗಿ ಕೇಂದ್ರಿತ ಆರೈಕೆಯೊಂದಿಗೆ ಸಂಯೋಜಿಸುವ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬೆಂಬಲಿಸಲು ಕರ್ನಾಟಕ ಸರ್ಕಾರವು ಬದ್ಧವಾಗಿದೆ ಎಂದರು. ಈ ಸಾಧನೆಯ ಸವಿನೆನಪಿಗಾಗಿ ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯು ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವಿಭಾಗದ ತನ್ನ ಪ್ರಮುಖ ಸಮ್ಮೇಳನವಾದ SURGX 2026 ಆಯೋಜಿಸಿತ್ತು. ಇದು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ರಂಗದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ತಜ್ಞರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸಿತು. ವಿವಿಧ ವೈದ್ಯಕೀಯ ವಿಭಾಗಗಳಲ್ಲಿ ಪ್ರಾಯೋಗಿಕ ಕಾರ್ಯಾಗಾರಗಳು, ನೇರ ಶಸ್ತ್ರಚಿಕಿತ್ಸೆ ಪ್ರಾತ್ಯಕ್ಷಿಕೆಗಳು ಮತ್ತು ನಿರಂತರ ವೈದ್ಯಕೀಯ ಶಿಕ್ಷಣ ಗೋಷ್ಠಿಗಳನ್ನು ಈ ಕಾರ್ಯಕ್ರಮ ಒಳಗೊಂಡಿತ್ತು. ಇದು ಜ್ಞಾನ ವಿನಿಮಯಕ್ಕೆ ಸೂಕ್ತ ವೇದಿಕೆಯನ್ನು ಒದಗಿಸಿದ್ದಲ್ಲದೆ ರೋಬೋಟ್ ನೆರವಿನ ಶಸ್ತ್ರಚಿಕಿತ್ಸೆಯ ಆರೈಕೆಯ ಭವಿಷ್ಯವನ್ನು ಮತ್ತಷ್ಟು ಮುನ್ನಡೆಸಲು ನೆರವಾಯಿತು. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಫೋರ್ಟಿಸ್ ಹಾಸ್ಪಿಟಲ್ನ ಮತ್ತು ಅದರ ಟೀಮ್ ಆ್ಯಂಡ್ ಡಾಕ್ಟರ್ಸ್ ಆಫ್ ಟೀಮ್ಸ್ ಡಾಕ್ಟರ್ಸ್ ಮೆಂಬರ್ಸ್ ಆ್ಯಂಡ್ ಟೀಮ್ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ದೇಶದಲ್ಲೆಲ್ಲ ವಿಶ್ವದಲ್ಲೇ ಭಾಳಷ್ಟು ಇವತ್ತು ಸಂಬಂಧಪಟ್ಟ ಪೇಷಂಟ್ಗಳು ಕರ್ನಾಟಕದಲ್ಲಿ ಬಂದು ಆರೋಗ್ಯ ಪಡೆಯುವಂಥ ಇಚ್ಛೆ ಮತ್ತು ಆಸಕ್ತಿ ವ್ಯಕ್ತಪಡಿಸಿ ಆ ಒಂದು ವಿಶ್ವಾಸ ಬರಬೇಕಾದ್ರೆ ಅದರಲ್ಲಿ ಫೋರ್ಟಿಸ್ ಸಂಸ್ಥೆಯವರ ಪಾಲು ಕೂಡ ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೊಂದು ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಅತ್ಯಾಧುನಿಕವಾದ ತಂತ್ರಜ್ಞಾನ ಒಳಪಟ್ಟಂತೆ ಮತ್ತು ಅತ್ಯಂತ ಯಶಸ್ವಿಯಾದಂತಹ ಎಲ್ಲ ಏನು ಪ್ರೊಸೀಜರ್ ಇವತ್ತು ಮಾಡಿದ ಕಾರಣ ಇವತ್ತು ಜನಸಾಮಾನ್ಯರಿಗೆ ವಿಶ್ವಾಸ ಒಂದು ವ್ಯವಸ್ಥೆ ಇವತ್ತು ತಮ್ಮ ಆಸ್ಪತ್ರೆಗೂ ಇದೆ, ನಮ್ಮ ರಾಜ್ಯಕ್ಕೂ ಕೂಡ ಇದೆ. ಅದರಲ್ಲಿ ಕೂಡ ರೋಬೋಟಿಕ್ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು 3000ಕ್ಕಿಂತಲೂ ಅಧಿಕ ಆ ಒಂದು ಪ್ರೊಸೀಜರ್ಸನ್ನು ಇವತ್ತು ಆಪರೇಷನ್ ಸೇವೆ ಮಾಡ್ತಿರೋದು ಅತ್ಯಂತ ಗಣನೀಯ ದೊಡ್ಡ ಮಟ್ಟದ ಸೇವೆ. ಅದು ಏನಂತ ಹೇಳಿದರೆ ಇಷ್ಟೊಂದು ಸಣ್ಣ ಸಮಯದಲ್ಲಿ ಇಷ್ಟು ಜನ ಬಂದು ಈ ಒಂದು ತಾಂತ್ರಿಕ ಮತ್ತು ಆಧುನಿಕ ತಂತ್ರಜ್ಞಾನ ಒಳಪಟ್ಟಂತೆ ಆ ಒಂದು ವಿಶ್ವಾಸ ಮತ್ತು ಆ ಧೈರ್ಯ ಮತ್ತು ನಿಮ್ಮ ಜೊತೆ ವಿಶ್ವಾಸ ಇಟ್ಟುಕೊಂಡು ನಿಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ಪಡ್ಕೊಂಡಿದ್ರೆ ಅದೇ ಬಹುಶಃ ಈ ಪೇಷಂಟ್ಗಳು ನಿಮ್ಮ ಮಾಡಲಿ ಇಟ್ಟಂಥ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಡಾಕ್ಟರ್ಸ್ ಮತ್ತು ಹಾಸ್ಪಿಟಲ್ ಅಥವಾ ಒಂದು ಡಾಕ್ಟರ್ ಅದು ಬಂದೊಂದು ಪ್ರೊಫೆಷನ್ ಮಾತ್ರ ಅಲ್ಲ. ಡಾಕ್ಟರ್ಸ್ ಅಂತ ಹೇಳಿದರೆ ನೀವು ಜನಸಾಮಾನ್ಯ ಒಂದು ಆಶಾ ಕಿರಣ. ನೋವಿನ ಸಂದರ್ಭದಲ್ಲಿ ನೀವೊಂದು ಅವರಿಗೊಂದು ಜನರ ಮೇಲೆ ನಿಮಗೊಂದು ವಿಶ್ವಾಸ. ನಮ್ಮ ಕಷ್ಟ ಕಾಲದಲ್ಲಿ ಮತ್ತು ನೋವಿನ ಸಂದರ್ಭದಲ್ಲಿ ಆ ಪೇಷಂಟ್ ಮತ್ತು ಕುಟುಂಬದ ಜೊತೆ ಅವರು ಇರ್ತಾರೆ, ನಮ್ಮ ನೋವನ್ನು ಕಡಿಮೆ ಮಾಡ್ತಾರೆ ಎಂಬ ವಿಶ್ವಾಸ ಮುಖಾಂತರ ತಮ್ಮಲ್ಲಿ ಆ ಒಂದು ಸೇವೆಗೆ ಮತ್ತು ಇವತ್ತು ಇರುವಂಥದ್ದು. ಆ ಸಂದರ್ಭದಲ್ಲಿ ತಾವೆಲ್ಲರಿಗೂ ಅತ್ಯಂತ ಪ್ರಾಮಾಣಿಕತನ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ನಾನು ನಮ್ಮ ವೈದ್ಯ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಸರ್ಕಾರಿ ಡಾಕ್ಟರ್ಗಳಿಗೆ, ನರ್ಸಸ್ಗೆಲ್ಲ ಸಮಸ್ಯೆ ಹೇಳಿದಾಗ ಹೇಳ್ತಾ ಇರ್ತೇನೆ, ಬೇರೆಯವರಿಗೆ ವೇತನ ಕೆಲಸ ಮಾಡಿದರೆ ಸಂಬಳ ಮಾತ್ರ ಸಿಗ್ತದೆ, ಬೇರೆಯವ್ರಿಗೆ ಕೆಲಸ ಮಾಡಿದರೆ ಫೀಸ್ ಮತ್ತು ಸಂಬಳ ಮಾತ್ರ ಸಿಕ್ಕುವಂಥದ್ದು. ನೀವು ಮೆಡಿಕಲ್ ಫೀಲ್ಡ್ ಕೆಲಸ ಮಾಡಿದವರಿಗೆ ನಿಮ್ಮ ಸಂಬಳ ಫೀಸ್ ಜೊತೆಯಲ್ಲಿ ದೇವರ ಪುಣ್ಯ ಸಿಕ್ಕುವಂಥ ಕೆಲಸ ಇದ್ದರೆ ಅದು ನಿಮಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ, ಪ್ರಿನ್ಸಿಪಲ್ ಡೈರೆಕ್ಟರ್ ರೀನಲ್ ಸೈನ್ಸಸ್, ಚೇರ್ಮನ್ ರೀನಲ್ ಸ್ಪೆಷಾಲಿಟಿ ಕೌನ್ಸಿಲ್ ಫೋರ್ಟಿಸ್ ಆಸ್ಪತ್ರೆಗಳು ಇಂಡಿಯಾ. ಈ ದಿನ ನಾವು ಡಾವಿಂಚಿ ರೋಬೋಟ್ ಆವಿಷ್ಕಾರವನ್ನು ಉಪಯೋಗಿಸಿಕೊಂಡು 3,000ಕ್ಕಿಂತ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು ಉತ್ತಮ ಮಟ್ಟದಲ್ಲಿ ಮಾಡೋದಕ್ಕೆ ನಮಗೆ ಅವಕಾಶ ಆಗಿದೆ. ಕರ್ನಾಟಕದ ಜನತೆಗೆ ಹಾಗೂ ದೇಶ ವಿದೇಶದಿಂದ ಬಂದಿರುವ ಪೇಷಂಟ್ಗಳಿಗೆ ಯಾವ ರೀತಿ ಸಹಾಯಕವಾಗುತ್ತೋ ಆ ರೀತಿ ಅಳವಡಿಸಿಕೊಂಡು ಶಸ್ತ್ರಚಿಕಿತ್ಸೆ ಮಾಡೋದು ಈ ಒಂದು ಪ್ರಸಂಗದಲ್ಲಿ ನಾವು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಕ್ಯಾಶ್ಲೆಸ್ ಫೆಸಿಲಿಟಿ ಇನ್ಶೂರೆನ್ಸ್ ಮೂಲಕ ಇದ್ದು ಕಮ್ಮಿ ದರೆಯಲ್ಲಿ ಮಾಡುವುದಕ್ಕೆ ಫೋರ್ಟಿಸ್ ವತಿಯಿಂದ ರೊಬಾಟಿಕ್ ಸರ್ಜರಿ ದೇಶದಲ್ಲೇ ಅತ್ಯಂತ ಹೆಚ್ಚು ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಡೀತಿದೆ. ಈ ಒಂದು ಪ್ರಸಂಗ ಆ 3,000 ಪ್ರೊಸೀಜರ್ಸ್ ಆಗಿರೋದಕ್ಕೆ ಹಚ್ಕೊಂಡಿದ್ದೇವೆ. ಹಲವಾರು ವರ್ಕ್ಶಾಪ್ಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 1,000ಕ್ಕಿಂತ ಹೆಚ್ಚು ಡಾಕ್ಟರ್ಗಳು ಬಂದು ಈ ರೀತಿ ಮುಂದಕ್ಕೆ ನುರಿತ ಸೇವೆಯನ್ನು ಕೊಡೋದಕ್ಕೆ ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿ 5,000 ಆಗುತ್ತೆ. ಯಾಕೆಂದರೆ ಬ್ಯಾಂಗ್ಳೂರೇ ಸೆಂಟರ್ ಆಫ್ ಹೆಂಗೆ ಸಿಲಿಕಾನ್ ವ್ಯಾಲಿನೋ ಹೆಂಗೆ ಯಾವುದೇ ಒಂದು ಕಂಪ್ಯೂಟರ್ ವಿಷಯದಕ್ಕೆ ಬ್ಯಾಂಗ್ಳೂರು ಹೆಚ್ಚಳದಲ್ಲಿ ಮುಂದೆ ಇದೆ ದೇಶಕ್ಕೆ ವಿದೇಶಕ್ಕೆ, ಅದೇ ರೀತಿ ರೊಬಾಟಿಕ್ ಸರ್ಜರಿಲಿ ಮುಂದೆ ಇದೆ. ನಾವು ಮೊದಲನೇ 500 ಮಾಡೋಕ್ಕೆ 53 ತಿಂಗಳು ತೊಗೊಂಡ್ವಿ. ಲಾಸ್ಟ್ 1,000 ಮಾಡೋದಕ್ಕೆ 12 ತಿಂಗಳು ತೊಗೊಂಡ್ವಿ. ಮುಂದಿನ ವರ್ಷ 1,500 ಮಾಡೋದಕ್ಕೆ 10 ತಿಂಗಳಲ್ಲೇ ಆಗುತ್ತೆ. ಸೊ ಮುಂದಿನ ವರ್ಷ ನವೆಂಬರ್ ಅಷ್ಟೊತ್ತಿಗೆ ದೇವರ ದಯೆಯಿಂದ 5,000 ಮಾಡೋ ಅವಕಾಶ ಕೂಡು ಬರುತ್ತೆ ಅಂತ ನನ್ನ ನಂಬಿಕೆ ಇದೆ.